ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರದಲ್ಲಿ 120 ಗ್ರಾಂ ಎಂಡಿಎಂಎಯೊಂದಿಗೆ ಇಬ್ಬರ ಬಂಧನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಸೂಚನೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ ತಂಡದಿಂದ ಆರೋಪಿಗಳ ಬಂಧನ. ಕುಂಜತ್ತೂರು ಸ್ಮಶಾನ ಭೂಮಿಯನ್ನು ಒತ್ತುವರಿಯಿಂದ ಮುಕ್ತಗೊಳಿಸಿ ಪುನರ್ ನಿರ್ಮಾಣ ಕೈಗೊಳ್ಳಬೇಕು. ರುದ್ರಭೂಮಿಗೆ ಭೇಟಿ ನೀಡಿದ ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಅವರಿಂದ ಒತ್ತಾಯ. ನಡೆಯಿತು ವಿದ್ಯಾನಗರ ಚಿನ್ಮಯದಲ್ಲಿ ಫೈರ್ಲೆಸ್ ಕುಕಿಂಗ್ ಸ್ಪರ್ಧೆ. ರಾಷ್ಟ್ರೀಯ ಮಾವು ದಿನಾಚರಣೆಯ ಪ್ರಯುಕ್ತ. ಸುರಿದ ಭಾರಿ ಮಳೆಗೆ ಮಂಜೇಶ್ವರ ಸಮೀಪ ಜಿಮ್ ಕಟ್ಟಡದ ಆವರಣ ಗೋಡೆ ಕುಸಿತ. ತಪ್ಪಿದ ಭಾರೀ ದುರಂತ. ಸಿಐಟಿಯು ನೇತೃತ್ವದಲ್ಲಿ ತಿರುವನಂತಪುರದಲ್ಲಿ ನಡೆಯುವ 5 ದಿನಗಳ ಸತ್ಯಾಗ್ರಹ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ವಿದ್ಯಾನಗರ ವಿಭಾಗೀಯ ಕಚೇರಿ ಮುಂದೆ ನಡೆಯಿತು ಮುಷ್ಕರ. ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಟಿಕೆ ರಾಜನ್ ಅವರಿಂದ ಪ್ರತಿಭಟನೆಯ ಉದ್ಘಾಟನೆ. ನಡೆಯಿತು ಕೋಟೆಕೆಣಿ ರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ ವಿಎಚ್ಪಿ ಕಾಸರಗೋಡು ಪ್ರಖಂಡ ವಾರ್ಷಿಕ ಬೈಠಕ್ ಹಾಗೂ ಸಮಾವೇಶ. ಸಂಕಪ್ಪ ಭಂಡಾರಿ ಬಳ್ಳಂಬೆಟ್ಟು ಅವರಿಂದ ಕಾರ್ಯಕ್ರಮಕ್ಕೆ ಅದ್ದೂರಿಯ ಚಾಲನೆ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರದಲ್ಲಿ ಭಾರಿ ಮಾದಕ ವಸ್ತು ಬೇಟೆ. 120 ಗ್ರಾಂ ಎಂಡಿಎಂಎಯೊಂದಿಗೆ ಇಬ್ಬರನ್ನು ಬಂಧಿಸಲಾಗಿದೆ. ಕುಬನೂರು ನಿವಾಸಿ ಮೊಯ್ದಿನ್ ಕುഞ്ഞി ಹಾಗೂ ಜೋಡ್ಕಲ್ ನಿವಾಸಿ ಫಾರೂಕ್ ಮೊಹಮ್ಮದ್ ಎಂಬಿವರನ್ನು ಬಂಧಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ತಂಡದಿಂದ ಈ ತಪಾಸಣೆ ನಡೆಸಲಾಗಿದೆ. ಕಾಸರಗೋಡಿನ ಮಂಜೇಶ್ವರ ಉಪ್ಪಳ ಜೋಡುಕಲ್ಲಿನಲ್ಲಿ ಬೆಲೆನೋ ಕಾರು ತಡೆದು ನಿಲ್ಲಿಸಿ ನಡೆಸಿದ ತಪಾಸಣೆಯಲ್ಲಿ 120 ಗ್ರಾಂ ಎಂಡಿಎಂಎ ಜೊತೆ ಇಬ್ಬರನ್ನು ಬಂಧಿಸಲಾಗಿದೆ. ಕುಬನೂರು ಮೂಲದ ಮೊಯ್ದಿನ್ ಕುഞ്ഞി ಹಾಗೂ ಜೋಡ್ಕಲ್ಲು ಮೂಲದ ಫಾರೂಕ್ ಮೊಹಮ್ಮದ್ ಅವರನ್ನು ಬಂಧಿಸಲಾಗಿದೆ. ಜಿಲ್ಲಾ ಪೊಲೀಸ್ ಮುಖ್ಯಸ್ಥರ ಸೂಚನೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ ತಂಡ ನಡೆಸಿದ ತಪಾಸಣೆಯಲ್ಲಿ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಎಸ್ಐ ಉಮೇಶ್ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದರು. ಮಾದಕ ವಸ್ತುವನ್ನು ಕರ್ನಾಟಕದಿಂದ ಕಾರಿನಲ್ಲಿ ಕಳ್ಳಸಾಗಣೆ ಮಾಡಲಾಗಿದೆ ಎಂದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ಬಂಧಿತ ಇಬ್ಬರು ಆರೋಪಿಗಳು ಮಾದಕ ವಸ್ತು ಕಳ್ಳಸಾಗಣೆ ಗ್ಯಾಂಗಿನ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ ಎಂದು ದೃಢಪಟ್ಟಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಪಂಚಾಯತಿನ ಕುಂಜತ್ತೂರು ಮಾಡದಲ್ಲಿರುವ ಹಿಂದೂ ಸಮುದಾಯದ ಸ್ಮಶಾನ ಭೂಮಿಯನ್ನು ಒತ್ತುವರಿಯಿಂದ ಸಂರಕ್ಷಿಸಿ ಪುನರ್ ನಿರ್ಮಾಣ ಕಾಮಗಾರಿಗಳನ್ನು ಕೈಗೊಳ್ಳಲು ಪಂಚಾಯತ್ ಹಾಗೂ ಜಿಲ್ಲಾಡಳಿತ ಮುಂದಾಗಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಆಗ್ರಹಿಸಿದ್ದರು. ಕುಂಜತ್ತೂರು ಮಾಡ ರುದ್ರಭೂಮಿ ಭೇಟಿ ನೀಡಿ ಅವರು ಪ್ರತಿಕ್ರಿಯೆ ನೀಡಿದರು. ಮಂಜೇಶ್ವರ ಪಂಚಾಯತಿನ ಕುಂಜತ್ತೂರು ಮಾಡದಲ್ಲಿರುವ ಹಿಂದೂ ಸಮುದಾಯದ ಸ್ಮಶಾನ ಭೂಮಿಯನ್ನು ಒತ್ತುವರಿಯಿಂದ ಸಂರಕ್ಷಿಸಿ ಪುನರ್ ನಿರ್ಮಾಣ ಕಾಮಗಾರಿಯನ್ನು ಕೈಗೊಳ್ಳಲು ಪಂಚಾಯತ್ ಹಾಗೂ ಜಿಲ್ಲಾಡಳಿತ ಮುಂದಾಗಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಆಗ್ರಹಿಸಿದ್ದಾರೆ. ಸ್ಮಶಾನ ಭೂಮಿಯಲ್ಲಿ ಪೂರ್ವಜರ ಅಂತ್ಯ ಸಂಸ್ಕಾರ ನಡೆಸಿದ ಸ್ಥಳಗಳಲ್ಲಿ ವಿವರಗಳನ್ನು ದಾಖಲಿಸಲಾಗಿದ್ದ ಶಿಲಾ ಫಲಕಗಳು ಸೇರಿದಂತೆ ಜೆಸಿಬಿ ಬಳಸಿ ಧ್ವಂಸಗೊಳಿಸಿರುವುದು ಖಂಡನೀಯ. ಪಂಚಾಯತ್ ಒಡೆತನದಲ್ಲಿರುವ 2.70 ಎಕರೆ ವಿಸ್ತೀರ್ಣದ ಸ್ಮಶಾನ ಭೂಮಿಯಲ್ಲಿ ವಿದ್ಯುತ್ ಅಥವಾ ನೀರಿನ ಸೌಲಭ್ಯ ಇಲ್ಲದಿರುವುದು ಅಧಿಕಾರಿಗಳ ತೀವ್ರ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಸುತ್ತುಗೋಡೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಸ್ಮಶಾನ ಭೂಮಿಯನ್ನು ಸಂರಕ್ಷಿಸಬೇಕೆಂಬ ಹೈಕೋರ್ಟ್ ಆದೇಶವನ್ನು ಜಾರಿಗೊಳಿಸಲು ಪಂಚಾಯತ್ ಅಧಿಕಾರಿಗಳು ಮುಂದಾಗಬೇಕು. ಆದೇಶ ಜಾರಿಗೊಳಿಸುವಲ್ಲಿ ವಿಫಲವಾದರೆ ಸಾರ್ವಜನಿಕರನ್ನು ಸಂಘಟಿಸಿ ಪ್ರಬಲ ಹೋರಾಟ ಆರಂಭಿಸಲಾಗುವುದು ಎಂದು ಎಂಎಲ್ ಅಶ್ವಿನಿ ಎಚ್ಚರಿಕೆ ನೀಡಿದ್ದಾರೆ. ಇದು ಹಿಂದೂ ರುದ್ರಭೂಮಿ, ಹಿಂದೂಗೆ ಸಂಬಂಧಪಟ್ಟಂಥದ್ದು. ಅದೇ ರೀತಿ ಈ ಒಂದು ರುದ್ರಭೂಮಿಯಲ್ಲಿ 2.70 ಎಕರೆ ಸ್ಥಳ ನಮಗೆ ಇಲ್ಲಿರುವಂಥದ್ದು. ಈಗಾಗಲೇ ಆ್ಯಕ್ಚುಲಿ ನಮಗೆ ಬೈಲದಲ್ಲಿ ನೋಡಿದರೆ ಒಂದು 50 ಮೀಟರಷ್ಟು ದೂರದಲ್ಲಿ ಈ ರುದ್ರಭೂಮಿಯ ಹತ್ತಿರದಲ್ಲಿ ಮನೆಗಳಿರಬಾರ್ದು ಅಂತ ಹೇಳುವಂಥದ್ದು ಇರುವಂಥದ್ದು. ಆದರೂ ಕೂಡ ಈ ಒಂದು ರುದ್ರಭೂಮಿಯ ಸುತ್ತಮುತ್ತಲು ಮನೆ ಕಾಣ್ತಾ ಇರ್ಬೋದು. ಈ ಮನೆಗೆ ಯಾರು ನಂಬರ್ ಕೊಟ್ಟಿರುವಂಥದ್ದು, ಪರ್ಮಿಷನ್ ಕೊಟ್ಟಿರುವಂಥದ್ದು ಕೂಡ ಒಂದು ನಿಗೂಢವಾಗಿರುವಂಥದ್ದು. ಯಾಕಂತ ಹೇಳಿದರೆ ಎಲ್ಲೂ ಕೂಡ ನಾವು ನೋಡಿದರೆ ರುದ್ರಭೂಮಿಯ ಹತ್ತಿರದಲ್ಲಿ ಮನೆಗಳಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಓಕೆ, ಅದು ಇರಲಿ ಅಂತ ಹೇಳಿ ಲಾಸ್ಟಿಗೆ ನಾವು ಅದನ್ನು ಕೂಡ ನಾವು ಎಲ್ಲವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕೊನೆಗೆ ಈ ಮೈದಾನ ಅಂದರೆ ಈ ರುದ್ರಭೂಮಿಯಲ್ಲೇ ಮೈದಾನವನ್ನು ಮಾಡಿಕೊಂಡು ಮಕ್ಕಳು ಆಟಾಡ್ತಾ ಇದ್ರು. ಸೊ ಮಕ್ಕಳಲ್ಲಿ ಆಟಾಡ್ತಾ ಇದ್ದಾರೆ ಅಂತ ಹೇಳುವ ನಿಟ್ಟಿನಲ್ಲಿ ಅದನ್ನು ಕೂಡ ಬಿಟ್ಟುಕೊಡೋ ಸಂದರ್ಭದಲ್ಲಿ ಇಲ್ಲಿ ಹೊತ್ತಿಸಬಾರ್ದು, ಇಲ್ಲಿ ಮಕ್ಕಳು ಆಟಾಡುವಂಥ ಮೈದಾನ ಅಂತ ಹೇಳುವಂಥ ಪ್ರಶ್ನೆಗಳನ್ನು ಕೂಡ ತಂದಾಗ ಇಲ್ಲಿ ಇದು ರುದ್ರಭೂಮಿ, ಇದು ಮೈದಾನ ಅಲ್ಲ ಅಂತ ಹೇಳುವಂತಹ ಕ್ಲಾರಿಟಿಯನ್ನು ಕೊಟ್ಟಿರೋ ಕಾರಣ ಕೊನೆಗೆ ಇಲ್ಲಿ 2 ತಂಡಗಳಾಗಿ ಒಂದು ತಂಡ ಬಂದು ನಾವಿಲ್ಲಿ ಆಟಾಡ್ತೇವೆ ಅಂತ ಹೇಳಿ ದೊಡ್ಡವರು ಕೂಡ ಸೇರಿಕೊಂಡು ಇಲ್ಲಿ ಸಾರ್ವಜನಿಕ ರುದ್ರಭೂಮಿ ಸಮಿತಿ ಅಧ್ಯಕ್ಷ ಉಮೇಶ್ ಪೋಮಣ್ಣ, ರಾಜ ಬೆಲ್ಚಪ್ಪಾಡ, ಸಂಜೀವ ಶೆಟ್ಟಿ, ದಯಾನಂದ ಶೆಟ್ಟಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಸುನಿಲ್, ರಾಜೇಶ್ ತೋಮಿನಾಡ್, ಮಾಜಿ ಪಂಚಾಯತ್ ಜನಪ್ರತಿನಿಧಿ ಶಶಿಕಲಾ, ಋತಿಕ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಮಂಜೇಶ್ವರ.
ಮಂಜೇಶ್ವರದ ಹಿಂದಿನ ಅಂಚೆ ಕಚೇರಿ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮೈ ಜಿಮ್ ಹೆಲ್ತ್ ಕ್ಲಬ್ ಕಟ್ಟಡದ ಆವರಣ ಗೋಡೆ ಬುಧವಾರ ಸುರಿದ ಬಿರುಸಿನ ಮಳೆಗೆ ಕುಸಿದು ಬಿದ್ದಿದೆ. ಘಟನೆ ನಡೆದ ಸ್ಥಳದಲ್ಲಿ ಯಾರೂ ಇಲ್ಲದಿದ್ದುದರಿಂದ ಭಾರೀ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿ ಹೋಗಿದೆ. ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಾಹನ ಸವಾರರು ಈ ಜಿಮ್ ಕಟ್ಟಡದ ಬಳಿಯ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಗೋಡೆ ಕುಸಿದಾಗ ಆ ದಾರಿಯಲ್ಲಿ ಯಾರೂ ಬರದ ಕಾರಣ ದೊಡ್ಡ ದುರಂತವೊಂದು ತಪ್ಪಿಹೋಗಿದೆ. ಕುಸಿದ ಗೋಡೆಯ ಉಳಿದ ಭಾಗಗಳು ಸಹ ಸಂಪೂರ್ಣವಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಯಾವುದೇ ಕ್ಷಣದಲ್ಲಿ ಕುಸಿಯುವ ಹಂತದಲ್ಲಿರುವುದರಿಂದ ಈ ರಸ್ತೆಯಲ್ಲಿ ಪ್ರಯಾಣಿಸುವ ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಅಪಾಯಕಾರಿ ಸ್ಥಿತಿಯಲ್ಲಿರುವ ಉಳಿದ ಭಾಗಗಳನ್ನು ತಕ್ಷಣ ತೆಗೆದುಹಾಕಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಾವಿನ ಹಣ್ಣಿನ ಸಿಹಿ ನೆನಪುಗಳನ್ನು ಮರಳಿ ತರಲು ವಿದ್ಯಾನಗರದ ಚಿನ್ಮಯ ವಿದ್ಯಾಲಯದಲ್ಲಿ ಬೆಂಕಿ ರಹಿತ ಅಡುಗೆ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ರಾಷ್ಟ್ರೀಯ ಮಾವಿನ ದಿನಾಚರಣೆಯ ಅಂಗವಾಗಿ ಶಾಲೆಯ ವಿಜ್ಞಾನ ಕ್ಲಬ್ ಹಾಗೂ ಪರಿಸರ ಕ್ಲಬ್ ಜೊತೆಯಾಗಿ ಚಿನ್ಮಯ ತೇಜಸ್ ಸಭಾಂಗಣದಲ್ಲಿ ರುಚಿಮೇಳವನ್ನು ಆಯೋಜಿಸಿತು. ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ವಿಂಗಡಿಸಲ್ಪಟ್ಟು ವಿವಿಧ ರೀತಿಯ ಮಾವಿನ ಖಾದ್ಯಗಳನ್ನು ತಯಾರಿಸಿ ಸಂಭ್ರಮಿಸಿದರು. ಕಾಸರಗೋಡಿನ ಚಿನ್ಮಯ ವಿದ್ಯಾಲಯದ ವಿಜ್ಞಾನ ಕ್ಲಬ್ ಹಾಗೂ ಪರಿಸರ ಕ್ಲಬ್ ನೇತೃತ್ವದಲ್ಲಿ ರಾಷ್ಟ್ರೀಯ ಮಾವಿನ ದಿನಾಚರಣೆಯನ್ನು ಮಧುರಗೊಳಿಸಲು ಕೈಜೋಡಿಸಿದಾಗ ಚಿನ್ಮಯ ತೇಜಸ್ ಸಭಾಂಗಣವು ವಿವಿಧ ರೀತಿಯ ಮಾವಿನ ರುಚಿಗಳ ವೇದಿಕೆಗೆ ಸಾಕ್ಷಿಯಾಯಿತು. 9ನೇ ತರಗತಿಯಿಂದ ಮೊದಲುಗೊಂಡು ವಿದ್ಯಾರ್ಥಿಗಳಿಗಾಗಿ ಬೆಂಕಿರಹಿತ ಅಡುಗೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿ ಸ್ಪರ್ಧೆಯಲ್ಲಿ ವಿವಿಧ ರೀತಿಯ ಮಾವಿನ ಖಾದ್ಯಗಳನ್ನು ತಯಾರಿಸುವ ರೀತಿಯಲ್ಲಿ ಸ್ಪರ್ಧೆಯನ್ನು ನಡೆಸಲಾಯಿತು. ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ ಅಡುಗೆ ಸ್ಪರ್ಧೆಯು ಅವರ ಸೃಜನಶೀಲತೆ ಹಾಗೂ ಅವರ പാക കൗശല്യವನ್ನು പ്രദർശിಸಲು ಒಂದು ವೇದಿಕೆಯಾಯಿತು. ഇന്ന് നാഷണൽ മാംഗോ ഡേ ആയതുകൊണ്ട് നമ്മുടെ സ്കൂളിൽ ഒരു വിത്തൗട്ട് ഹീറ്റ് ഫുഡ് മേക്കിംഗ് കോമ്പറ്റീഷൻ ആക്കിയിട്ടുണ്ട്. ഇതിൽ മെയിൻ ഇൻഗ്രീഡിയൻറ്റ് മാംഗോ ആണ്. 45ഓളം ടീംസ് ഉണ്ട്. 9th മുതൽ +2 വരെ ചെയ്യുന്ന ടീംസാണ്. നമ്മുടെ ചിന്മയ വിദ്യാലയയിൽ ഒരു ഡിഫറെൻ്റ് ആയിട്ടുള്ള പരിപാടി തന്നെയാണ് കണ്ടക്ട് ചെയ്തിട്ടുള്ളത്. സോ നമ്മളെല്ലാവരും ഇത് ഭയങ്കരമായിട്ട് എൻജോയ് ചെയ്തു. ഡിഫറെൻ്റ് ആയിട്ടുള്ള ഫുഡ് ഐറ്റംസ് നമുക്ക് എക്സ്പ്ലോർ ചെയ്യാനുള്ളൊരു വേദി തന്നെയായിരുന്നു ഇത്. നമ്മളെല്ലാവരും നല്ലോണം ഇത് എൻജോയ് ചെയ്തു. ವಿದ್ಯಾರ್ಥಿಗಳಿಗೆ ಮಾವಿನ ಹಣ್ಣಿನ ಪೌಷ್ಟಿಕಾಂಶ ಹಾಗೂ ಆರೋಗ್ಯ ಪ್ರಯೋಜನಗಳನ್ನು ಪರಿಚಯಿಸುವ ಜೊತೆಗೆ ಅಡುಗೆ ಕೌಶಲ್ಯ, ಸೃಜನಶೀಲತೆ, ನೈರ್ಮಲ್ಯ ಅರಿವು ಹಾಗೂ ಆಹಾರ ಸುರಕ್ಷತೆಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಚಿನ್ಮಯ ಮಿಷನ್ ಕೇರಳ ಘಟಕದ ಮುಖ್ಯಸ್ಥ ಸ್ವಾಮಿ ವಿವೇಕಾನಂದ ಸರಸ್ವತಿ ಅವರು ಸ್ಪರ್ಧೆಯ ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳು ತಯಾರಿಸಿದ ಭಕ್ಷ್ಯಗಳನ್ನು ಪರಿಚಯ ಮಾಡಿಕೊಂಡರು. ಈ ಕಾರ್ಯಕ್ರಮದ ಮೂಲಕ ಮಾವಿನ ಹಣ್ಣಿನ ಮಹತ್ವ ಹಾಗೂ ಆರೋಗ್ಯ ಪ್ರಯೋಜನಗಳನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಈ ಕಾರ್ಯಕ್ರಮವು ಇತರ ಶಾಲೆಗಳಿಗೆ ಅನುಕರಣೀಯ ಮಾದರಿಯನ್ನಾಗಿ ಮಾಡಬಹುದು ಎಂದು ಸ್ವಾಮಿ ವಿವೇಕಾನಂದ ಸರಸ್ವತಿ ಹೇಳಿದರು. ഇന്ന് നമ്മുടെ വിദ്യാനഗർ ചിന്മയ വിദ്യാലയ കുട്ടികൾ ഇവിടെ വലിയൊരു സംഭവം നടത്തുകയാണ്. വലിയൊരു സംഭവം എന്ന് പറഞ്ഞു കഴിഞ്ഞാൽ ഇന്ന് നമുക്കറിയാമല്ലോ,
ദേശീയ മാങ്ങ ദിനം അല്ലെങ്കിൽ നാഷണൽ മാംഗോ ഡേ 1950 മുതൽ ഇത് നമ്മൾ ദേശീയ ഫലമായിട്ട് മാങ്ങയെ ദേശീയ ഫലമായിട്ട് ആഘോഷിക്കുകയാണ്, ആചരിച്ചു വരികയാണ്. ഈ വർഷം നമ്മുടെ കുട്ടികളും ഇവിടുത്തെ അധ്യാപകരും എല്ലാം കൂടെ ചേർന്നിട്ട് ഒരു വിപുലമായിട്ടുള്ള രീതിയിൽ ഏതാണ്ടോ 100ഓളം ഇനങ്ങൾ മാങ്ങ കൊണ്ട് തന്നെ അവർ സൃഷ്ടിച്ചിരിക്കുകയാണ്. കുട്ടികൾ തന്നെ അവരുടെ സർഗശേഷി ഉപയോഗിച്ചിട്ട് അവർ ഈ ദേശീയ ഫലത്തെ ഏതെല്ലാം വിധത്തിൽ നമുക്ക് ആഹാര ഇനങ്ങളിലേക്ക് കൊണ്ടുവരാം, അതും എല്ലാം വെജിറ്റേറിയൻസാണ്, ഫ്രൂട്ട്സാണ്. അപ്പം പാരിസ്ഥിതികമായിട്ടുള്ള ആനുകൂല്യം, ഇതിൻ്റെ ആ ഗുണങ്ങളെല്ലാം അവർ എടുത്തുകൊണ്ട് അവർ ഇതൊരു സവിശേഷ ദിനമായി ആചരിക്കുന്നു. മാംഗോ ഡേ, നാഷണൽ മാംഗോ ഡേ. അപ്പം മാങ്ങയ്ക്ക് ഒരു പ്രാധാന്യമുണ്ട്. അതിൻ്റെ പേര് തന്നെ മെൻചിക്ക ഫെറ ഇൻഡിക്ക എന്നാണ് അതിൻ്റെ ബൊട്ടാണിക്കൽ നെയിം. ആ ഇൻഡിക്ക എന്നുള്ള പേരുകൊണ്ട് ഇത് ഇന്ത്യയിൽ ആണ് ഇതിൻ്റെ ഒറിജിൻ എന്നാണ് പറയുന്നത്. ഇന്ത്യയിൽ നിന്നാണ് അത്ര വിദേശ രാജ്യങ്ങളിലേക്ക് പോയിരിക്കുന്നത്. ഇതിന് മാംഗോ എന്ന ഇംഗ്ലീഷിൽ പേര് വന്നത് മലയാളത്തിൽ നിന്ന് വന്നത് ഇത് തന്നെയാണ്. കാരണം 1498 വാസ്കോ ഡി ഗാമ കോഴിക്കോട്ട് വന്നിറങ്ങിയപ്പം ഈ പോർച്ചുഗീസുകാർ അവർ ഈ ഫലം കണ്ടു. വളരെ സ്വാദിഷ്ടം, പിന്നെ ആസ്വാദ്യം, ഹൃദ്യം ആയിരിക്കുന്ന ഈ ഫലം കണ്ട് അവരെ മംഗോ എന്ന് വിളിച്ചു. ഒരുപക്ഷെ മാങ്ങ അന്നത്തെ അവിടുത്തെ നാട്ടുകാർ പറഞ്ഞു മാങ്ങ എന്ന് പറഞ്ഞത് അവർ മംഗോ എന്നാക്കി. അങ്ങനെയാണ് പിന്നീട് ഇംഗ്ലീഷിലത് മാംഗോ എന്ന് അഡോപ്റ്റ് ചെയ്തിരിക്കുന്നത്. ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಅತ್ಯುತ್ತಮವಾಗಿ ಭಾಗವಹಿಸುವಿಕೆ ಕಂಡುಬಂದಿದ್ದು ಭವಿಷ್ಯದಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಪೋಷಿಸುವ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲು ಪ್ರೇರೇಪಿಸುತ್ತದೆ ಎಂದು ಶಾಲಾ ಪ್ರಾಂಶುಪಾಲ ಟಿ.ವಿ. ಸುಕುಮಾರನ್ ಹೇಳಿದರು. ജൂലൈ 22 നാഷണൽ മാംഗോ ഡേ സെലിബ്രേഷൻ്റെ ഭാഗമായിട്ടാണ് വിദ്യാലയത്തിലെ സീനിയർ ബോയ്സ് ആൻഡ് ഗേൾസ് ഈ കൾനറി ഷോ കുക്കിംഗ് വിത്തൗട്ട് ഫയർ എന്ന കോൺസെപ്റ്റിൽ മാംഗോ അതുപോലുള്ള വ്യത്യസ്തങ്ങളായ ഐറ്റം ഉപയോഗിച്ചുകൊണ്ടുള്ള ഒരു കൾനറി ഷോ ആണ് ഇവിടെ നടന്നുകൊണ്ടിരിക്കുന്നത്. വളരെ ഗംഭീരമായ പാർട്ടിസിപ്പേഷനാണ് കുട്ടികളുടെ ഭാഗത്തു നിന്ന് ഉണ്ടായിട്ടുള്ളത്. ഒരു എക്സ്പീരിയൻഷ്യൽ ലേണിംഗ് കൊടുക്കുക കുട്ടികൾക്ക് ഇത്തരം കാര്യത്തിൽ എന്നുള്ള ഉദ്ദേശത്തോടെയാണ് വിദ്യാലയത്തിലെ ഇക്കോ ക്ലബ് ആൻഡ് സയൻസ് ക്ലബ് കളക്റ്റീവായിട്ടാണ് ഈ പ്രോഗ്രാം സംഘടിപ്പിച്ചിരിക്കുന്നത്. വളരെയധികം പോസിറ്റീവായിട്ടുള്ള ആറ്റിറ്റ്യൂഡാണ് കുട്ടികളുടെ ഭാഗത്ത് നിന്ന് ഉണ്ടായിട്ടുള്ളത്. ഇത്തരം പ്രോഗ്രാം ഇനിയും സംഘടിപ്പിക്കാനുള്ള ഒരു മോട്ടിവേഷൻ ആയിരിക്കുകയാണ് ടീച്ചേഴ്സിന്. എല്ലാവർക്കും ഇതിൻ്റെ പിന്നിൽ പ്രവർത്തിച്ച സയൻസ് ആൻഡ് ഇക്കോ ക്ലബിലെ ടീച്ചേഴ്സിനും ഇതിൽ വളരെ സജീവമായി പങ്കെടുത്ത കുട്ടികൾക്കൊക്കെയുള്ള അഭിനന്ദനം ഞാൻ അറിയിച്ചുകൊള്ളുകയാണ്. ವಿದ್ಯಾರ್ಥಿಗಳು ಬೆಂಕಿಯ ಸಹಾಯವಿಲ್ಲದೆ ಮಾವಿನ ಹಣ್ಣನ್ನು ಮುಖ್ಯ ಘಟಕಾಂಶವಾಗಿ ಬಳಸಿ ರುಚಿಕರವಾದ ಹಾಗೂ ಪೌಷ್ಟಿಕ ಭಕ್ಷ್ಯಗಳನ್ನು ತಯಾರಿಸಿ ಶಿಕ್ಷಕರು ಹಾಗೂ ತೀರ್ಪುಗಾರರನ್ನು ಅಚ್ಚರಿಗೊಳಿಸಿದರು. ಭಕ್ಷ್ಯಗಳ ರುಚಿ, ಪ್ರಸ್ತುತಿ, ನವೀನತೆ ಹಾಗೂ ಪೌಷ್ಟಿಕಾಂಶದ ಮೌಲ್ಯದ ಆಧಾರದ ಮೇಲೆ ವಿಜೇತರನ್ನು ಆಯ್ಕೆ ಮಾಡಲಾಯಿತು. 10ನೇ ತರಗತಿಯ ದ್ವಿತೀಯ ಪ್ರಾರ್ಥನಾ ಹಾಗೂ ಪಾರ್ವತಿ ಸಿ ನಾಯರ್ ಅವರನ್ನೊಳಗೊಂಡ ಗುಂಪು ಪ್ರಥಮ ಸ್ಥಾನ ಗಳಿಸಿತು. +2 ತರಗತಿಯ ನಿವೇದ್ಯ ವಾಮನ್, ಅಂಶುಕಾ ಹಾಗೂ ತನುಶ್ರೀ ಅವರನ್ನೊಳಗೊಂಡ ಗುಂಪು 2ನೇ ಸ್ಥಾನ ಗಳಿಸಿಕೊಂಡಿತು. 9B ತರಗತಿಯ ಪ್ರಣವಿ ಬೇಕಲ್, ಕೀರ್ತನ ಹಾಗೂ ಪಲ್ಲವಿ ಅವರನ್ನೊಳಗೊಂಡ ತಂಡ 3ನೇ ಸ್ಥಾನ ಗಳಿಸಿಕೊಂಡಿತು. ಸಾಂಪ್ರದಾಯಿಕ ಅಡುಗೆ ಪದ್ಧತಿಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಫಾಸ್ಟ್ ಫುಡ್ ಸಂಸ್ಕೃತಿಯಿಂದ ದೂರವಿರುವ ಆರೋಗ್ಯಕರ ಆಹಾರ ಆಯ್ಕೆಗಳನ್ನು ಆಯ್ಕೆ ಮಾಡಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ಗುರಿಯನ್ನು ಈ ಕಾರ್ಯಕ್ರಮ ಹೊಂದಿದೆ. ಆಚರಣೆ ಹಾಗೂ ಜ್ಞಾನ ಎರಡನ್ನು ನೀಡಿದ ಮಾವಿನ ದಿನಾಚರಣೆಯು ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪರಿಸರ ಜಾಗೃತಿಯನ್ನು ಮೂಡಿಸಲು ಉತ್ತಮ ವೇದಿಕೆಯಾಗಿ ಕಂಡುಬಂತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ವಾಟರ್ ಅಥಾರಿಟಿ ಎಂಪ್ಲಾಯೀಸ್ ಯೂನಿಯನ್ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ತಿರುವನಂತಪುರ ಜಲಭವನದ ಮುಂದೆ ನಡೆಯುವ 5 ದಿನಗಳ ಸತ್ಯಾಗ್ರಹ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ವಿದ್ಯಾನಗರ ವಿಭಾಗ ಕಚೇರಿಯ ಮುಂದೆ ಮುಷ್ಕರ ನಡೆಸಲಾಯಿತು. ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಟಿ.ಕೆ. ರಾಜನ್ ಪ್ರತಿಭಟನೆಯನ್ನು ಉದ್ಘಾಟಿಸಿದರು. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ವಾಟರ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್, ವಾಟರ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್, ವಾಟರ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್.
ನಿಯಮಗಳಿಗೆ ಒಳಪಟ್ಟು ಸಾರ್ವಜನಿಕ ಸ್ಥಳ ಬದಲಾವಣೆಯ ತುರ್ತು ಅನುಷ್ಠಾನ, ಸಾರ್ವಜನಿಕ ಸ್ಥಳ ಬದಲಾವಣೆಯನ್ನು ಹಾಳು ಮಾಡುವ ನಿಲುವಿನ ತಿದ್ದುಪಡಿ ಆದೇಶಗಳನ್ನು ವೆಬ್ಸೈಟಿನಲ್ಲಿ ಪ್ರಕಟಿಸದೆ ನಿಲುವಿನ ಅಂತ್ಯ ಹಾಗೂ ಅಧಿಕೃತರ ಬೆದರಿಕೆ ಮುಂತಾದ ಘೋಷಣೆಗಳೊಂದಿಗೆ ಸತ್ಯಾಗ್ರಹ ಮುಷ್ಕರವನ್ನು ಆಯೋಜಿಸಲಾಗುತ್ತಿದೆ. ವಿದ್ಯಾನಗರ ವಿಭಾಗ ಕಚೇರಿಯ ಮುಂದೆ ನಡೆದ ಮುಷ್ಕರವನ್ನು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಟಿ.ಕೆ. ರಾಜನ್ ഉദ്ഘാടിಸಿದರು. സംഭവം നടത്തുന്നത് ജനാധിപത്യ വിരുദ്ധമാണ്. നസ്രയത്തിൽ നിന്നും നന്മ പ്രതീക്ഷിക്കണം. ഇവിടെ നിങ്ങൾ ആവശ്യപ്പെടുന്നത് ജനാധിപത്യപരമായ രൂപത്തിൽ കഴിഞ്ഞ കാലത്തെ സ്ഥലമാറ്റം അതേപോലെ നടപ്പാക്കണം. ജനാധിപത്യ വിരുദ്ധ നടപടി ഈ സ്ഥാപനത്തിൽ ഞങ്ങൾ സമ്മതിക്കില്ല. ഇവിടെ നിലവിൽ തുടങ്ങുന്ന ഒരു സംവിധാനമുണ്ട്. ആ സംവിധാനത്തിൽ പൊളിക്കാൻ പാടില്ല. പ്രിയപ്പെട്ട സഖാക്കളെ, എല്ലാ സംവിധാനങ്ങളും പൊളിക്കും. ഈ പ്രബുദ്ധ കേരളം നേടിയെടുത്ത അല്ലെങ്കിൽ നമ്മുടെ കേരള സംസ്ഥാനം നേടിയെടുത്ത എല്ലാ നേട്ടങ്ങളെയും അവർ തകർത്ത് തരിപ്പണമാക്കുന്നതിന് തർക്കമില്ല. 2 മാസക്കാലത്തെ ഭരണം ഇപ്പോൾ അതിന്റെ തെളിയിക്കുന്നത്. നിങ്ങൾ നോക്കൂ, സിവിൽ സർവീസ് രംഗത്ത് നിന്ന് നിലപാടെന്താ? തദ്ദേശ ഭരണ വകുപ്പ് ലീഗിനാണ്. മുഖ്യമന്ത്രിയായിട്ടില്ല, വകുപ്പ് മന്ത്രിയായിട്ടില്ല. കഴിഞ്ഞ തവണ 10 വർഷം മുമ്പ് അവിടെ വകുപ്പ് മന്ത്രിയുടെ പ്രൈവറ്റ് സെക്രട്ടറി ജോലി ചെയ്ത മുസ്ലിം ലീഗിന്റെ സർക്കാർ സർവീസിലെ ജീവനക്കാരുടെ സംഘടനയുടെ സംസ്ഥാന പ്രസിഡന്റ് നേരിട്ട് വിളിക്കുകയാണ് തദ്ദേശ വകുപ്പ് സെക്രട്ടറി. എന്താ വിളിച്ചു പറയുന്നത്? കുടുംബശ്രീ അക്കൗണ്ടന്റുമാർ, കുടുംബശ്രീ ജീവനക്കാർ, അക്കൗണ്ടന്റുമാർ, ക്ലാർക്കുമാർ, അറ്റൻഡർമാർ, അതുമായി ബന്ധപ്പെട്ട 2635 ജീവനക്കാർ കഴിഞ്ഞ 12 കൊല്ലക്കാലം ജോലി ചെയ്യുന്നു. അവര് UDF-ന്റെ കാലത്ത് നിയമിച്ചിട്ടുണ്ട്, LDF-ന്റെ കാലത്ത് നിയമിച്ചിട്ടുണ്ട്. വർഷാവർഷം കരാർ കൂട്ടിയിട്ടാണ് അവരെ ജോലി മുന്നോട്ട് പോകുന്നത്. ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಸ್ ಗೋವಿಂದರಾಜ್ ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿದ್ದರು. ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಎ ಸುಧಾಕರನ್ ವಿವರಣೆ ನೀಡಿದರು. ಎನ್ಜಿಒ ಒಕ್ಕೂಟದ ರಾಜ್ಯ ಸಮಿತಿ ಸದಸ್ಯ ವಿ ಜಗದೀಶ್ ಸ್ವಾಗತ ಭಾಷಣ ಮಾಡಿದರು. ಜಿಲ್ಲಾ ಕಾರ್ಯದರ್ಶಿ ಕೆ ವಿನೋದ್, ಜೊತೆ ಕಾರ್ಯದರ್ಶಿ ವಿ.ಎಂ. ಬಿನುಮೋನ್, ಉಪಾಧ್ಯಕ್ಷ ಬಿ.ವಿ. ಪ್ರಿಯೇಶ್, ಎ. ಸತೀಶ್ ಕುಮಾರ್ ಹಾಗೂ ಎಂ. ಜಯನ್ ಮಾತನಾಡಿದರು. ಜಿಲ್ಲಾ ಕೋಶಾಧಿಕಾರಿ ಬಿ. ಸುಪ್ರಿಯಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಕೋಟೆಕಣಿ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ ವಿಎಚ್ಪಿ ಕಾಸರಗೋಡು ಪ್ರಖಂಡ ವಾರ್ಷಿಕ ಬೈಠಕ್ ಹಾಗೂ ಸಮಾವೇಶ ನಡೆಯಿತು. ವಿಎಚ್ಪಿ ಕಣ್ಣೂರು ವಿಭಾಗದ ಪ್ರಮುಖ ಸಂಕಪ್ಪ ಭಂಡಾರಿ ಬಳ್ಳಂಬೆಟ್ಟು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮುಖ್ಯ ಭಾಷಣ ಮಾಡಿದರು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಅಯೋಧ್ಯೆಯಲ್ಲಿ 500 ಶತಮಾನಗಳ ಹಿಂದೆ ನಿರ್ಮಿಸಿರುವ ಬಾಬರಿ ಮಸೀದಿಯನ್ನು ಕೆಡವಿ ಪುನರ್ ಅಲ್ಲಿ ಶ್ರೀರಾಮಚಂದ್ರನ ಸುಂದರ ಮಂದಿರವನ್ನು ಸ್ಥಾಪಿಸಿರುವುದು ಹಿಂದೂಗಳು ಒಟ್ಟಾಗಿ ಬಯಸಿದರೆ ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ ಎಂದು ವಿಎಚ್ಪಿ ಕಣ್ಣೂರು ವಿಭಾಗದ ಪ್ರಮುಖ ಸಂಕಪ್ಪ ಭಂಡಾರಿ ಬಳ್ಳಂಬೆಟ್ಟು ಹೇಳಿದರು. ಕಾಸರಗೋಡು ಕೋಟೆಕಣಿ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ ಜರುಗಿದ ವಿಎಚ್ಪಿ ಕಾಸರಗೋಡು ಪ್ರಖಂಡ ವಾರ್ಷಿಕ ಬೈಠಕ್ ಹಾಗೂ ಸಮಾವೇಶದಲ್ಲಿ ಪ್ರಧಾನ ಭಾಷಣ ಮಾಡಿ ಅವರು ಮಾತನಾಡಿದರು. ಹಿಂದೂಗಳನ್ನು ಒಗ್ಗೂಡಿಸುವ ಒಂದು ಬೃಹತ್ ಸಂಘಟನೆ ವಿಎಚ್ಪಿ ಆಗಿದೆ. ಹಿಂದೂ ಮಹಿಳೆಯರು ದುರ್ಗೆಯ ಶಕ್ತಿಯಾಗಬೇಕು. ನಮ್ಮ ಭಾರತ ದೇಶವನ್ನು ಪರಮ ವೈಭವದತ್ತ ಕೊಂಡೊಯ್ಯಬೇಕಾಗಿದೆ. ವಿಶ್ವಗುರುವಾಗಿ ಮತ್ತು ವಿಜೃಂಭಿಸುತ್ತಿರುವ ಭಾರತ ತನ್ನ ಗತ ವೈಭವವನ್ನು ಮರಳಿ ಪಡೆಯುವಲ್ಲಿ ನಮ್ಮೆಲ್ಲರ ಅವಿರತ ಪ್ರಯತ್ನ ಅತ್ಯಗತ್ಯ ಎಂದು ಹೇಳಿದರು. ವಿಎಚ್ಪಿ ಕಾಸರಗೋಡು ಪ್ರಖಂಡ ಅಧ್ಯಕ್ಷ ಗುರುಪ್ರಸಾದ್ ಕೋಟೆಕಣಿ ಅಧ್ಯಕ್ಷತೆ ವಹಿಸಿದರು. ವಿಎಚ್ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಿವರಾಮ್ ಭಟ್, ಮಾತೃಶಕ್ತಿ ಜಿಲ್ಲಾ ಉಪಾಧ್ಯಕ್ಷೆ ಪದ್ಮಾ ಮೋಹನ್ ದಾಸ್, ರಾಮಕೃಷ್ಣ ಹೊಳ್ಳ ಮುಂತಾದವರು ಮಾತನಾಡಿದರು. ಕಾಸರಗೋಡು ಪ್ರಖಂಡ ಗೌರವಾಧ್ಯಕ್ಷ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ, ಹಿರಿಯ ಕಾರ್ಯಕರ್ತ ಲಕ್ಷ್ಮೀಕಾಂತ ನೆಲ್ಲಿಕುಂಜೆ, ಮಾತೃ ಸಮಿತಿಯ ಶ್ರೀಲತಾ ಟೀಚರ್, ಡಾಕ್ಟರ್ ಗಣೇಶ ಚೌಕಿ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ವಸಂತ ಕೆರೆಮನೆ ವರದಿ ವಾಚಿಸಿದರು. ಉಪಾಧ್ಯಕ್ಷ ಗುಣಪಾಲ ಅಮೈ ಸ್ವಾಗತಿಸಿ ವಸಂತ ಕೆರೆಮನೆ ಧನ್ಯವಾದವಿತ್ತರು. ಕಿಶೋರ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಧೂರು ಗವರ್ಮೆಂಟ್ ಜೂನಿಯರ್ ಬೇಸಿಕ್ ಶಾಲೆಯ 2026-27ನೇ ಶೈಕ್ಷಣಿಕ ವರ್ಷದ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆಯು ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಮಧೂರು ಗ್ರಾಮ ಪಂಚಾಯತಿನ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷೆ ದಾಕ್ಷಾಯಿನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ 2 ವರ್ಕ್ ಬಾಕಿ ಇದೆ. ಆ ವರ್ಕ್ ನಾವು ಮಾಡ್ತೇವೆ. ಟೆಂಡರ್ ಎಲ್ಲ ಆದ ವರ್ಕ್, ಒಂದು ಕಾಂಪೌಂಡು ಮತ್ತೊಂದು ಹಾಲಿನ ಟೈಲ್ಸಿನದು, ಅದು ಕೂಡ ಈಗ ಬೇಗನೆ ಶುರು ಮಾಡುವರು. ಮತ್ತು ಇವತ್ತಿನ ಈ ಜನರಲ್ ಬೋರ್ಡ್ ಮೀಟಿಂಗನ್ನು ಶುಭವನ್ನು ಕೋರುತ್ತಾ ಕಾರ್ಯಕ್ರಮದಲ್ಲಿ ಪಿಟಿಎ ಅಧ್ಯಕ್ಷ ನರೇಂದ್ರ ಕೆಪಿ ಅಧ್ಯಕ್ಷತೆ ವಹಿಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಶಾಂತಿ ಟೀಚರ್ ಸ್ವಾಗತಿಸಿದರು.
ನಿವೃತ್ತ ಮುಖ್ಯೋಪಾಧ್ಯಾಯ ವಿನೋದ್ ಕುಮಾರ್, ಕಾವುಗೋಳಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶಶಿಕಲಾ ಟೀಚರ್ ಹಾಗೂ ಮಾತೃ ಸಂಘದ ಅಧ್ಯಕ್ಷೆ ಸಂಧ್ಯಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಬಳಿಕ ಪಿಟಿಎ ಹಾಗೂ ಎಂಪಿಟಿಎ ವತಿಯಿಂದ ಮದೂರು ಶಾಲೆಯಿಂದ ಬಡ್ತಿ ಹೊಂದಿ ಕಾವುಗೋಳಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ನೇಮಕಗೊಂಡ ಶಶಿಕಲಾ ಟೀಚರ್ ಅವರನ್ನು ಅಭಿನಂದಿಸಲಾಯಿತು. ಅದೇ ರೀತಿ ನೂತನವಾಗಿ ಮದೂರು ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ಅಧಿಕಾರ ಸ್ವೀಕರಿಸಿದ ಶಾಂತಿ ವಿನೋದ್ ಕುಮಾರ್ ಅವರನ್ನು ಶಾಲು ಹೊದಿಸಿ ಸ್ವಾಗತಿಸಲಾಯಿತು. ವಾರ್ಷಿಕ ವರದಿಯನ್ನು ಸಜಿತಾ ಟೀಚರ್ ನೆರವೇರಿಸಿದರು. ವಾರ್ಷಿಕ ಲೆಕ್ಕಪತ್ರ ಮಂಡನೆಯನ್ನು ರಮ್ಯಾ ಟೀಚರ್ ನಿರ್ವಹಿಸಿದರು. 2025-26ನೇ ಶೈಕ್ಷಣಿಕ ವರ್ಷದಲ್ಲಿ LSS ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಶ್ರೀಲಯ, ಪರಾಸರ ರಂಗಭಟ್, ರಿಷಿಕಾ, ಅಬ್ದುಲ್ ಆಫಿಫ್ ಹಮೀದ್, ತನ್ಮಯಿ ಇವರನ್ನು ಸಮಾರಂಭದಲ್ಲಿ ಅಭಿನಂದಿಸಲಾಯಿತು. ಎರಡು 2027-28ರ PTA ನೂತನ ಅಧ್ಯಕ್ಷರಾಗಿ ಪದ್ಮರಾಜ ಪರಕ್ಕಿಲ, ಉಪಾಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಚೇನಕ್ಕೋಡು, ಧರ್ಮಧೀರ ಚೇನಕ್ಕೋಡು ಎಂಬಿಯವರನ್ನು ಆಯ್ಕೆ ಮಾಡಲಾಯಿತು. ಮಾತೃ ಸಂಘದ ಅಧ್ಯಕ್ಷೆಯಾಗಿ ಜಯಶ್ರೀ NG ಕೊಲ್ಯ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ರೇಣುಕಾ ವಿ ಯಲ್ಲಂಗಳ, ಜಯಲಕ್ಷ್ಮಿ ಕೊಲ್ಯ ಆಯ್ಕೆಯಾದರು. ಕಾರ್ಯಕ್ರಮದ ನಿರೂಪಣೆಯನ್ನು ಕನ್ನಡದಲ್ಲಿ ದೇವಕಿ ಟೀಚರ್ ಹಾಗೂ ಮಲಯಾಳದಲ್ಲಿ ಧನ್ಯ ಟೀಚರ್ ನೆರವೇರಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಜಿಜಿ ಟೀಚರ್ ಧನ್ಯವಾದವಿತ್ತರು. ಕಾರ್ಯಕ್ರಮವು ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ರಾಜ್ಯ ಗ್ರಂಥಾಲಯ ಮಂಡಳಿಯು ನಡೆಸುವ ಗ್ರಂಥಾಲಯ ಮಾಹಿತಿ ವಿಜ್ಞಾನ ಕೋರ್ಸಿನ 29ನೇ ಬ್ಯಾಚಿನ ಉದ್ಘಾಟನೆಯು ಉದಯಗಿರಿಯಲ್ಲಿರುವ ಗ್ರಂಥಾಲಯ ಸಂಸ್ಥೆಯಲ್ಲಿ ನಡೆಯಿತು. ರಾಜ್ಯಾಧ್ಯಕ್ಷ ಡಾಕ್ಟರ್ ಧರ್ಮರಾಜ್ ಅಡಾಟ್ ಉದ್ಘಾಟಿಸಿದರು. ಕೇರಳ ರಾಜ್ಯ ಗ್ರಂಥಾಲಯ ಮಂಡಳಿಯು ನಡೆಸುವ ಗ್ರಂಥಾಲಯ ಮಾಹಿತಿ ವಿಜ್ಞಾನ ಕೋರ್ಸಿನ 29ನೇ ಬ್ಯಾಚಿನ ಉದ್ಘಾಟನೆಯು ಉದಯಗಿರಿಯ ಗ್ರಂಥಾಲಯ ಸಂಸ್ಥೆಯಲ್ಲಿ ನಡೆಯಿತು. ರಾಜ್ಯ ಗ್ರಂಥಾಲಯ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಧರ್ಮರಾಜ್ ಅಡಾಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ആൺകുട്ടികൾക്കും പെൺകുട്ടികൾക്കും സുരക്ഷിതമായ താമസിക്കാനുള്ള ഇടം ഒരുക്കിക്കൊണ്ടാണ് 29ാമത്തെ ബാച്ചിന് തുടക്കമിടുന്നത്. ഒരു ലൈബ്രറിയൻ ആവുക എന്നത് എനിക്ക് തോന്നുന്നു വളരെ സമർപ്പിതമായ മനസ്സോടുകൂടി ഏറ്റെടുക്കേണ്ട ഒരു ചുമതലയാണ്. ഏറ്റവും പ്രാഥമിക തലം എന്ന് പറയുന്നത് പുസ്തകങ്ങളെ സ്നേഹിക്കുവാനുള്ള കരുത്താണ്. പുസ്തകങ്ങളെ സ്നേഹിക്കുക, പുസ്തകങ്ങളെ ഹൃദയത്തോട് ചേർത്ത് വയ്ക്കുക. ಕಾರ್ಯದರ್ಶಿ VK ಮಧು ಅಧ್ಯಕ್ಷತೆ ವಹಿಸಿದರು. ಕೋರ್ಸ್ ನಿರ್ದೇಶಕಿ ಡಾಕ್ಟರ್ ಸುಧಾ ಆಸಿಕೋಡನ್, AM ರವೀಂದ್ರನ್, ಸಾಬು ವಿನ್ಸೆಂಟ್, P ದಾಮೋದರನ್ ಹಾಗೂ ಸಂಯೋಜಕ ಅನಿಲ್ ಕುಮಾರ್ ಮುಂತಾದವರು ಮಾತನಾಡಿದರು. ಗ್ರಂಥಲೋಕಂ ಸಂಪಾದಕ PVK ಪನಾಯಲ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಶಿಕ್ಷಕರ ಸೇವಾ ಸಂಘಟನೆಗಳ ಮುಷ್ಕರ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಕಲೆಕ್ಟರೇಟ್ಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. KGOF ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಹ್ಯಾರಿಸ್ VM ಮೆರವಣಿಗೆಯನ್ನು ಉದ್ಘಾಟಿಸಿದರು. അട്ടിമറിപ്പണി ചെയ്യുന്നവരെ യുഡിഎഫും
പങ്കാളിത്ത പെൻഷൻ പദ്ധതി പിൻവലിക്കൂ സർക്കാരെ സമരസമിതി സിന്ദാബാദ് ജില്ലാ മാർച്ച് സിന്ദാബാദ് ജില്ലാ മാർച്ച് സിന്ദാബാദ് ജില്ലാ മാർച്ച് സിന്ദാബാദ് ജില്ലാ മാർച്ച് സിന്ദാബാദ് സിന്ദാബാദ് 5 ವರ್ಷಗಳ ತತ್ವವನ್ನು ಪಾಲಿಸುವ ಮೂಲಕ 12ನೇ ವೇತನ ಪರಿಷ್ಕರಣಾ ಕ್ರಮಗಳನ್ನು ತಕ್ಷಣ ಜಾರಿಗೆ ತರಬೇಕು. ಭಾಗವಹಿಸುವಿಕೆ ಪಿಂಚಣಿ ಯೋಜನೆಯನ್ನು ಹಿಂತೆಗೆದುಕೊಳ್ಳಬೇಕು. ಹಳೆಯ ಪಿಂಚಣಿಯನ್ನು ಪುನಃಸ್ಥಾಪಿಸಬೇಕು. ಶಿಕ್ಷಣವನ್ನು ಕೋಮುವಾದಿಗೊಳಿಸುವ ಪಿಎಂ ಶ್ರೀ ಯೋಜನೆಯನ್ನು ಹಿಂತೆಗೆದುಕೊಳ್ಳಬೇಕು. ಪ್ರಮಾಣಿತವಲ್ಲದ ಸ್ಥಳ ಬದಲಾವಣೆಗಳನ್ನು ರದ್ದುಗೊಳಿಸಬೇಕು. ಕ್ಷಾಮ ಭತ್ಯೆ ಬಾಕಿಗಳನ್ನು ಅನುಮತಿಸಬೇಕು. ರಜೆ ಶರಣಾಗತಿಯ ಮೇಲಿನ ಸ್ಥಗಿತವನ್ನು ರದ್ದುಗೊಳಿಸಬೇಕು. ಮೆಡಿಸಿಪ್ ಯೋಜನೆಯಲ್ಲಿನ ಅಕ್ರಮಗಳನ್ನು ಹಾಗೂ ನಾಗರಿಕ ಸೇವೆಯನ್ನು ನಾಶಪಡಿಸುತ್ತಿರುವ ಕೇಂದ್ರ ಬಸ್ ನೀತಿಗಳನ್ನು ಸರಿಪಡಿಸಬೇಕು. ಒಕ್ಕೂಟ ಹಾಗೂ ಜಾತ್ಯತೀತತೆಯನ್ನು ರಕ್ಷಿಸಬೇಕು. ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಶಿಕ್ಷಕರ ಸೇವಾ ಸಂಘಟನೆ ಸಮರ ಸಮಿತಿಯು ಕಾಸರಗೋಡು ಜಿಲ್ಲಾ ಕಲೆಕ್ಟರೇಟ್ಗೆ ಮಾರ್ಚ್ ಹಾಗೂ ಧರಣಿ ನಡೆಸಿತು. ಕೇರಳ ಗಜೆಟೆಡ್ ಅಧಿಕಾರಿಗಳ ಒಕ್ಕೂಟ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ VM ಹ್ಯಾರಿಸ್ ಉದ್ಘಾಟಿಸಿದರು. സിവിൽ സർവീസിന് എതിരായിട്ടുള്ള പ്രഖ്യാപനങ്ങൾ നടത്തിയിട്ടുള്ള വ്യക്തികളാണ് UDF അധികാരത്തിൽ ഭരിക്കുമ്പോഴൊക്കെ സംഭവിച്ചത്. ആ 2002 വീണ്ടും ആവർത്തിക്കുമോ? ഒരുപക്ഷെ എനിക്ക് അന്ന് 2002 സമരത്തിൽ പങ്കെടുത്തവർ വളരെ കുറച്ചുപേരെ ഇന്നിപ്പോ ഇതിനകത്ത് കാണുള്ളൂ. കാരണം അതിനുശേഷം സർവീസിൽ വന്ന നിരവധി ആളുകളാണ് ഇപ്പോൾ എനിക്ക് ഒറ്റനോട്ടത്തിൽ കാണാൻ കഴിയുന്നത് അത്തരത്തിലുള്ള ആളുകളാണ്. വളരെ സ്കീറായിട്ടുള്ള 2002 സർവീസിലുള്ള ആളുകൾ അന്നത്തെ ആ 32 ദിവസത്തെ പണിമുടക്കിൽ പങ്കെടുത്തവരാണ്. അന്ന് ആ ഒരു പ്രക്ഷോഭത്തിന്റെ ഭാഗമായിട്ടാണ് ഒരുപക്ഷെ കേന്ദ്ര ഗവൺമെന്റ് പങ്കാളിത്ത പെൻഷൻ പദ്ധതി കൊണ്ടുവരണമെന്ന് ആലോചിക്കുന്നതിന് മുമ്പ് തന്നെ കേരള സർക്കാർ അത്തരത്തിലൊരു പദ്ധതിയുമായിട്ട് മുന്നോട്ട് വന്നത് ആ ഒരു കാലഘട്ടത്തിലാണ്. 2002 അന്ന് ജീവനക്കാരുടെ ശക്തമായ പ്രതിഷേധത്തിന്റെ ഭാഗമായിട്ടാണ് നമുക്കന്ന് ഈ കടുത്ത ഉത്തരവ് മരവിപ്പിക്കാൻ വേണ്ടി കഴിഞ്ഞത്. ഈ ഇരിക്കുന്ന ജീവനക്കാരിൽ പങ്കാളിത്ത പെൻഷന്റെ പരിധിയിൽ വരുന്ന ഒട്ടനവധി ജീവനക്കാർ പിന്നെ 2013 ഉമ്മൻചാണ്ടി സർക്കാർ അധികാരത്തിൽ വന്നപ്പോൾ ആ ഒരു നയം കൊണ്ടുവന്നത്. അപ്പൊ 2002 മുതൽ 2013 വരെ ഈ ഒരു നയം മാറ്റിവെക്കാൻ നമ്മുടെ അന്നത്തെ പ്രക്ഷോഭത്തിന് കഴിഞ്ഞിട്ടുണ്ട് എന്നുള്ളതാണ് ഏറ്റവും പ്രസക്തമായ കാര്യം. സമരസമിതി ചെയർമാൻ സുനിൽകുമാർ കരിച്ചേരി അധ്യക്ഷത വഹിച്ചു. കേരളത്തിലെ സർവീസ് സംഘടനകളും അധ്യാപക സംഘടനകളും ഒക്കെ പലപ്പോഴും അവരുടെ അവകാശങ്ങൾ മറന്നുപോകുന്നു എന്നുള്ള യാഥാർത്ഥ്യം നാം തിരിച്ചറിയേണ്ടതുണ്ട്. ഭരണത്തിലിരിക്കുന്ന പാർട്ടിയുടെ കൊടിയുടെ നിറം നോക്കി നിലപാടുകൾ സ്വീകരിക്കുന്ന ആളുകളായി പലപ്പോഴും സർവീസ് സംഘടനകളും അധ്യാപക സംഘടനകളും ഒക്കെ തരം താഴ്ന്നു പോകുന്ന സാഹചര്യം പലപ്പോഴും ഉണ്ടായിട്ടുണ്ട്. അതുകൊണ്ട് തന്നെ ചില ആളുകൾക്ക് കഴിഞ്ഞ 10 വർഷക്കാലമായി സമരത്തിന്റെ ആവശ്യം ഉണ്ടായിരുന്നില്ല. അത്തരക്കാർ ഇപ്പോൾ സമരരംഗത്തേക്ക് വന്നിട്ടുണ്ട്. അത് ഞങ്ങൾ സ്വാഗതം ചെയ്യുകയാണ്. ಸಮರ ಸಮಿತಿ ಅಧ್ಯಕ್ಷ ಸುನಿಲ್ ಕುಮಾರ್ ಕರಿಚೇರಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. AKSTU ರಾಜ್ಯ ಕಾರ್ಯದರ್ಶಿ ಕೆ ಪದ್ಮನಾಭನ್, ಸಮರ ಸಮಿತಿ ಸಂಚಾಲಕ CK ಬಿಜುರಾಜ್, KGOF ರಾಜ್ಯ ಮಾಜಿ ಸದಸ್ಯ ಡಾಕ್ಟರ್ ಇ ಚಂದ್ರಬಾಬು, ಜೊತೆ ಮಂಡಳಿ ರಾಜ್ಯ ಸಮಿತಿ ಸದಸ್ಯ NP ಸಲೀಂ, ಜೊತೆ ಮಂಡಳಿ ಜಿಲ್ಲಾ ಕಾರ್ಯದರ್ಶಿ SN ಪ್ರಮೋದ್, ಅಧ್ಯಕ್ಷ G ಸುರೇಶ್ ಬಾಬು, AKSTU ರಾಜ್ಯ ಕಾರ್ಯದರ್ಶಿ ಸದಸ್ಯ ವಿನಯನ್ ಕಲ್ಲತ್, ಜಿಲ್ಲಾ ಕಾರ್ಯದರ್ಶಿ TA ಅಜಯಕುಮಾರ್, ಅಧ್ಯಕ್ಷ ರಾಜೇಶ್ ಓಳ್ನಡಿಯನ್, ಸಂತೋಷ್ ಕುಮಾರ್ ಚಾಲಿಲ್, KGOF ಜಿಲ್ಲಾ ಅಧ್ಯಕ್ಷೆ ಡಾಕ್ಟರ್ ವಿಶ್ವಲಕ್ಷ್ಮಿ ಸ್ವಾಗತಿಸಿ ಮಾತನಾಡಿದರು. ವಿದ್ಯಾನಗರದಿಂದ ಆರಂಭವಾದ ಮಾರ್ಚ್ನಲ್ಲಿ ಪ್ರಸಾದ್ ಕರುವಲಂ, A ಸಜಯನ್, MT ರಾಜೀವನ್, K ವಿನೋದ್ ಕುಮಾರ್, K ಪ್ರೀತಾ, A ಅಮೀನಾ, AK ದಿನೇಶ್ ಕುಮಾರ್, AV ಶಶಿಧರನ್, ರಂಜೀಶ್, T ರಿಜೇಶ್, ವಿನೋಜ್ ವಿಶ್ವನ್, P ಸುಗುಣನ್, P ವಿನಿಶಾ, ಸುರೇಶ್ ಕುಟ್ಟಿಪುರತ್, E ಮನೋಜ್ ಕುಮಾರ್, ಸುಜಿತ್ ಉನ್ನಿಥಾನ್, KT ರಮೇಶನ್, ವೇಣುಗೋಪಾಲನ್, M ವಿಶ್ವಂಭರನ್ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ನೆಲ್ಲಿಕಟ್ಟೆಯ PBM ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಮಾದಕ ದ್ರವ್ಯ ವಿರೋಧಿ ಅದ್ಭುತ ರೋಬೋಟಿಕ್ಸ್ ಪ್ರದರ್ಶನ ನಡೆಯಿತು. ಮಧುರ ಜೀವನ ಯಶಸ್ವಿಯಾಗಬೇಕಾದರೆ ಮನಸ್ಸಿನಲ್ಲಿ ಒಂದು ದೃಢ ಪ್ರತಿಜ್ಞೆ ಇರಬೇಕು ಎಂದು ಸಬ್ ಇನ್ಸ್ಪೆಕ್ಟರ್ ವಿಜಯನ್ ಮೇಳತ್ ಹೇಳಿದರು. ವಿದ್ಯಾನಗರ ಪೊಲೀಸ್ ಠಾಣೆ ಹಾಗೂ PBM ವಿದ್ಯಾಲಯ ಜೊತೆಯಾಗಿ ಆಯೋಜಿಸಿದ್ದ ಪ್ರದರ್ಶನವನ್ನು ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ಲಾ ಕುನ್ಯೆ ಉದ್ಘಾಟಿಸಿದರು. ಸಂಪೂರ್ಣ ಸಾಕ್ಷರತೆ ಹೊಂದಿದ ನಮ್ಮ ರಾಜ್ಯದಲ್ಲಿ ಸಾಂಸ್ಕೃತಿಕ ಶ್ರೀಮಂತಿಕೆ ಹಾಗೂ ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ವಿದ್ಯಾರ್ಥಿ ಸಮುದಾಯವು ಆದರ್ಶ ಮೌಲ್ಯಗಳೊಂದಿಗೆ ಕೆಲಸ ಮಾಡಬೇಕು. ಮಾದಕ ವ್ಯಸನವು ಮನುಷ್ಯರನ್ನು ಇಂಚಿಂಚಾಗಿ ನಾಶ ಮಾಡುವ ಕ್ಯಾನ್ಸರ್ ಆಗಿದೆ.
ಅದನ್ನು ನಿರ್ಮೂಲನೆ ಮಾಡಬೇಕಾದರೆ ವಿದ್ಯಾರ್ಥಿ ಸಮುದಾಯ ಸೇರಿದಂತೆ ನಾವು ಪ್ರತಿಯೊಬ್ಬರೂ ಇಡೀ ದೇಶಕ್ಕೆ ವಿಪತ್ತಾದ ಮಾದಕ ವ್ಯಸನವನ್ನು ನಿರ್ಮೂಲನೆ ಮಾಡಬೇಕು ಎಂದು ಇಬ್ರಾಹಿಂ ಕುಂಞಿ ಮಕ್ಕಳಲ್ಲಿ ಹೇಳಿದರು. ಇಬ್ರಾಹಿಂ ನೆಲ್ಲಿಕಟ್ಟ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೊಸದಾಗಿ ನೇಮಕಗೊಂಡ ಪಿಬಿಎಂ ಪ್ರಾಂಶುಪಾಲರಾದ ವಿದ್ಯಾ ಪಿಸಿ ಸ್ವಾಗತಿಸಿದರು. ನೂತನ ತಂತ್ರಜ್ಞಾನದೊಂದಿಗೆ ವಿಲೀನಗೊಂಡ ಒಂದು ಆಧುನಿಕ ಯುಗದಲ್ಲಿ ನಾವು ವಾಸಿಸುತ್ತಿದ್ದೇವೆ. ಜಗತ್ತಿನಲ್ಲಿ ಮಾನವ ನಿರ್ಮಿತ ರೋಬೋಟ್ಗಳು ಮನುಷ್ಯರಿಗಿಂತ ಶ್ರೇಷ್ಠವಾದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಅದು ಮಾತ್ರವಲ್ಲದೆ ಸಮಾಜವನ್ನು ಕಬಳಿಸುತ್ತಿರುವ ವ್ಯಸನದ ಪಿಡುಗನ್ನು ತೊಡೆದುಹಾಕಲು ನಾವು ಬಯಸಿದರೆ ನಾವು ಒಟ್ಟಾಗಿ ಕೆಲಸ ಮಾಡಬೇಕು. ಎಷ್ಟೇ ಕಹಿ ಬಿಕ್ಕಟ್ಟುಗಳು ಬಂದು ಹೋದರೂ ಜೀವನವನ್ನು ಸಾಧ್ಯವಾದಷ್ಟು ಸುಂದರಗೊಳಿಸಬೇಕು. ಪಾಠಗಳ ಪುಟಗಳನ್ನು ಪರಿಶೀಲಿಸುವ ಮೂಲಕ ಜೀವನವನ್ನು ಒಳ್ಳೆಯತನದಿಂದ ಶ್ರೀಮಂತಗೊಳಿಸುವ ಬಗ್ಗೆ ಪ್ರಾಂಶುಪಾಲರು ಮಕ್ಕಳಿಗೆ ಹೇಳಿಕೊಟ್ಟರು. ವಿದ್ಯಾನಗರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಜಯನ್ ಮೇಲತ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದರು. ರೋಬೋಟ್ಗಳ ಸಾಧ್ಯತೆಗಳು ಹಾಗೂ ವ್ಯಸನದ ಪಿಡುಗಿನ ಬಗ್ಗೆ ಅವರು ನಿರರ್ಗಳವಾಗಿ ಮಾತನಾಡಿದರು. ಮಧುರ ಜೀವನ ಯಶಸ್ವಿಯಾಗಲು ನಮ್ಮ ಮನಸ್ಸಿನಲ್ಲಿ ದೃಢವಾದ ಪ್ರತಿಜ್ಞೆ ಇರಬೇಕು ಹಾಗೂ ವಿದ್ಯಾರ್ಥಿಗಳು ಜಗತ್ತಿನಲ್ಲಿ ಬೆಳಕಿನ ದೀಪ ಎಂದು ಅವರು ಹೇಳಿದರು. ಭಾರತವನ್ನು ಕತ್ತಲೆಗೊಳಿಸುತ್ತಿರುವ ವ್ಯಸನವನ್ನು ತೊಡೆದುಹಾಕಲು ನಿಮ್ಮ ಬೆಳಕನ್ನು ಬಳಸಬೇಕೆಂದು ಇನ್ಸ್ಪೆಕ್ಟರ್ ಮಕ್ಕಳಲ್ಲಿ ಹೇಳಿದರು. ಭಾರತದಲ್ಲಿಯೇ ಮೊದಲು ರೋಬೋಟಿಕ್ ವ್ಯಸನ ವಿರೋಧಿ ಪ್ರತಿಜ್ಞೆಯು ಪಿಬಿಎಂ ಇತಿಹಾಸದಲ್ಲಿ ಹೆಮ್ಮೆಯ ಕ್ಷಣವಾಗಿದೆ ಎಂದು ಆಡಳಿತಾಧಿಕಾರಿ ಮಕ್ಕರ್ ಮಾಸ್ಟರ್ ಹೇಳಿದರು. ತಂತ್ರಜ್ಞಾನದಲ್ಲಿ ಮುಳುಗಿರುವ ಹೊಸ ಪೀಳಿಗೆಗೆ ಇದು ಕೇವಲ ಹೊಸ ಜಾಗೃತಿಯಾಗಬಾರದು, ಆದರೆ ನಿಮ್ಮಲ್ಲಿ ವ್ಯಸನವನ್ನು ತೊಡೆದುಹಾಕಲು ಶಕ್ತಿಯನ್ನು ಸೃಷ್ಟಿಸಬೇಕು ಎಂದು ಮಕ್ಕರ್ ಮಾಸ್ಟರ್ ಹೇಳಿದರು. ಪಿಟಿಎ ಉಪಾಧ್ಯಕ್ಷ ಸಲಾಂ ಚೆರ್ಕಳ, ಹುಸೈನಾರ್ ಬೇರ್ಕಾ, ಅನ್ಶಿಫಾ ಅರ್ಷಾದ್, ಪುರುಷೋತ್ತಮನ್ ನಾಯರ್, ರಮಾ ಟೀಚರ್, ಸುಜಾತಾ ಟೀಚರ್, ಪಿಂಗಲಾಕ್ಷಿ ಟೀಚರ್, ಆಯೇಷಾ ಪೌವಾಲ್ ಶುಭ ಹಾರೈಸಿದರು. ಜೆಆರ್ಸಿ ಸಂಯೋಜಕ ಜಯರಾಜನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜೇಶ್ವರದಲ್ಲಿ 120 ಗ್ರಾಂ ಎಂಡಿಎಂಎಯೊಂದಿಗೆ ಇಬ್ಬರ ಬಂಧನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಸೂಚನೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ ತಂಡದಿಂದ ಆರೋಪಿಗಳ ಬಂಧನ. ಕುಂಜತ್ತೂರು ಸ್ಮಶಾನ ಭೂಮಿಯನ್ನು ಒತ್ತುವರಿಯಿಂದ ಮುಕ್ತಗೊಳಿಸಿ ಪುನರ್ ನಿರ್ಮಾಣ ಕೈಗೊಳ್ಳಬೇಕು. ರುದ್ರಭೂಮಿಗೆ ಭೇಟಿ ನೀಡಿದ ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಅವರಿಂದ ಒತ್ತಾಯ. ನಡೆಯಿತು ವಿದ್ಯಾನಗರ ಚಿನ್ಮಯದಲ್ಲಿ ಫೈರ್ಲೆಸ್ ಕುಕಿಂಗ್ ಸ್ಪರ್ಧೆ. ರಾಷ್ಟ್ರೀಯ ಮಾವು ದಿನಾಚರಣೆಯ ಪ್ರಯುಕ್ತ. ಸುರಿದ ಭಾರಿ ಮಳೆಗೆ ಮಂಜೇಶ್ವರ ಸಮೀಪ ಜಿಮ್ ಕಟ್ಟಡದ ಆವರಣ ಗೋಡೆ ಕುಸಿತ, ತಪ್ಪಿದ ಭಾರೀ ದುರಂತ. ಸಿಐಟಿಯು ನೇತೃತ್ವದಲ್ಲಿ ತಿರುವನಂತಪುರದಲ್ಲಿ ನಡೆಯುವ 5 ದಿನಗಳ ಸತ್ಯಾಗ್ರಹ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ವಿದ್ಯಾನಗರ ವಿಭಾಗೀಯ ಕಚೇರಿ ಮುಂದೆ ನಡೆಯಿತು ಮುಷ್ಕರ. ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಟಿಕೆ ರಾಜನ್ ಅವರಿಂದ ಪ್ರತಿಭಟನೆಯ ಉದ್ಘಾಟನೆ. ನಡೆಯಿತು ಕೋಟೆಕೆಣಿ ರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ ವಿಎಚ್ಪಿ ಕಾಸರಗೋಡು ಪ್ರಖಂಡ ವಾರ್ಷಿಕ ಬೈಠಕ್ ಹಾಗೂ ಸಮಾವೇಶ. ಸಂಕಪ್ಪ ಭಂಡಾರಿ ಬಳ್ಳಂಬೆಟ್ಟು ಅವರಿಂದ ಕಾರ್ಯಕ್ರಮಕ್ಕೆ ಅದ್ದೂರಿಯ ಚಾಲನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.